ಓಂ ಅಭಿಖ್ಯಾನೋ ಮಘವನ್ನಾದಮಾನಾನ್ ಸಖೇ ಬೋಧಿ ವಸುಪತೆ ಸಖೀನಾಂ ರಣಂ ಕೃಧಿರಣಕರತ್ ಸತ್ಯ ಸುಷ್ಮಾ ಭಕ್ತೆ ಚಿದಾಭಜಾ ರಾಯೇ ಅಸ್ಮಾನ್ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಆತ್ಮೀಯ ಪ್ರಿಯ ಪ್ರೇಕ್ಷಕ ಮಿತ್ರರೇ, ನಿಮ್ಮೆಲ್ಲರ ಜೀವನ ಸದಾ ಕ್ಷೇಮದಾಯಕ, ಸಂತುಷ್ಟದಾಯಕ, ತೃಪ್ತಿದಾಯಕವಾಗಿರಲಿ ಅಂತ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಪಾದಗಳಿಗೆ ನಮಸ್ಕರಿಸ್ತಾ, ಪ್ರಿಯ ಪ್ರೇಕ್ಷಕ ಮಿತ್ರರೇ, ಮೀನರಾಶಿ ಮೇ ತಿಂಗಳ ಮಾಸ ಭವಿಷ್ಯ ಹೇಗಿದೆ ಅನ್ನುವಂಥದ್ದು ಈ ವಿಡಿಯೋ ನಾವು ನೋಡೋಣ. ಪ್ರಮುಖವಾಗಿ ಮೀನರಾಶಿಯವರಿಗೆ ಸುಮಾರು 11 ತಿಂಗಳಿಂದ ಗುರು ಅನ್ನುವಂತಹ ಬಲ ಇರಲಿಲ್ಲ. ಹೇಳಿ ಕೇಳಿ ನಿಮ್ಮ ರಾಶಿಯ ಅಧಿಪತಿನೇ ಗುರು. ಮೀನರಾಶಿಗೆ ಅಧಿಪತಿ ಯಾರು? ಗುರು. ಅಂಥ ಗುರು ಕೇವಲ ಸುಖ ಸ್ಥಾನದಲ್ಲಿ ಮಾತ್ರ ಇದ್ದು ಏನೋ ಹೆಚ್ಚಿನ ಪ್ರಭಾವ ಪಾಸಿಟಿವ್ ಆಗಿ ಕೊಡ್ತಾ ಇರಲಿಲ್ಲ. ಸುನಾಯಾಸವಾಗಿ ನಡ್ಕೊಂಡು ಹೋಗ್ತಾ ಇತ್ತು. ಸ್ಟ್ರೆಸ್ ಅನ್ನೋದು ಬಿಟ್ರೆ ಏನೋ ಅಭಿವೃದ್ಧಿ ಅಥವಾ ಬದಲಾವಣೆಗಳೇನು ಪಾಸಿಟಿವ್ ಆಗಿ ಇರಲಿಲ್ಲ. ಸರಿ, ಕಾಲ ಕಳೆದಂತೆ ಹಾಗೆ ಇರಲ್ವಲ್ಲ, ಮೇಲೋದನ್ನು ಕೆಳಗೆ ಬರಲೇಬೇಕು, ಕೆಳಗೋದನ್ನು ಮತ್ತೆ ಬೇಯಬೇಕು, ಇದು ಕಾಲಚಕ್ರ. ಹಾಗಾಗಿ ಈ ಮೇ ತಿಂಗಳು ಹೇಗಾದ್ರೂ ಕಂಪ್ಲೀಟ್ ಮಾಡ್ಕೊಂಡ್ರೆ ನೀವು ಜೂನ್ ಇಂದ ನಿಮಗೆ ಗುರುಬಲ ಪ್ರಾರಂಭ ಆಗುತ್ತೆ. ಅದನ್ನು 1 ವರ್ಷ ಇರುತ್ತೆ, ಅದು ಸೆಕೆಂಡರಿ ವಿಚಾರ. ನಾವು ಮೇ ತಿಂಗಳ ಮಾಸ ಭವಿಷ್ಯ ಮಾತ್ರ ನೋಡೋಣ. ಸುಮ್ಮನೆ ಒಂದು ಹಿಂಟ್ ಕೊಟ್ಟೆ ಅಷ್ಟೇ, ಗುರುಬಲ ಬರ್ತಾ ಇದೆ ಮೀನರಾಶಿಯವರಿಗೆ ಅಂತ. ಮೇ ತಿಂಗಳಲ್ಲಿ ಸ್ವಲ್ಪ ಜಾಗರೂಕತರಾಗಿರಿ. ಯಾವುದೇ ದೊಡ್ಡ ದೊಡ್ಡ ನಿರ್ಧಾರಗಳನ್ನು ತಗೊಳ್ಬೇಡಿ, ಆತರ ಸ್ವಭಾವ ಪಡಬೇಡಿ, ಲೂಸ್ ಟಾಕ್ಸ್ ಅನ್ನು ಮಾತಾಡಬೇಡಿ, ಧೈರ್ಯವಾಗಿರಿ, ಪಾಸಿಟಿವ್ ಮೈಂಡ್ ಥಿಂಕಿಂಗ್ ಅಲ್ಲಿ ಇದೆ. ಕೆಲಸ ಆಗದೇ ಇಲ್ಲ ಅನ್ನೋ ಕೆಲಸ ಕೂಡ ಆಗ್ಬಿಡುತ್ತೆ ನಿಮಗೆ. ಹಾಗಾಗಿ ಸ್ವಲ್ಪ ಬ್ಯಾಲೆನ್ಸ್ಡ್ ಆಗಿರಿ. ಮೇ ತಿಂಗಳಲ್ಲಿ ಆತರ ಪಡೋದು ಬೇಡ. ಇದು ಒಂದು ವಿಚಾರ. ಎರಡನೇದು, ನಿಮ್ಮ ರಾಶ್ಯಾಧಿಪತಿ ಮತ್ತು ದಶಮ ಸ್ಥಾನಾಧಿಪತಿ ಒಂದು ಕಡೆ ಉದ್ಯೋಗ ಸ್ಥಾನಕ್ಕೂ ಇನ್ನೊಂದು ಕಡೆ ನಿಮ್ಮ ಶರೀರಕ್ಕೂ ಅಧಿಪತಿ ಆದಂತಹ ಗುರು ತಮ್ಮ ಡಿಗ್ರೀಸ್ ಅಲ್ಲಿ ಚೇಂಜ್ ಆಗ್ತಾ ಇದ್ದಾರೆ. ಸುಮಾರು 25-26 ಡಿಗ್ರಿ ದಾಟಿಬಿಟ್ಟಿದ್ದಾರೆ. ಇನ್ನೇನೊಂದು 3-4 ಡಿಗ್ರಿ ದಾಟಿದ್ರೆ ಗುರುಬಲ ಪ್ರಾರಂಭ ಆಯ್ತು ಅಂತ ಅರ್ಥ. ಯಾಕಂದ್ರೆ ಇನ್ನೊಂದೇ ಮನೆಗೆ ಹೋಗ್ತಾರೆ. 5ನೇ ಮನೆ ಪೂರ್ವ ಪುಣ್ಯ ಸ್ಥಾನ, ಸುಖ ಸ್ಥಾನ, ಎಲ್ಲವೂ ಕೂಡ ಪಾಸಿಟಿವ್ ಆಗಿ ಸಕ್ಸಸ್ ಆಗಿಬಿಡುತ್ತೆ. ಈ ಮಧ್ಯೆ ನಿಮಗೆ ಜನ್ಮ ಶನಿ ಪ್ರಭಾವ ನಡೀತಾ ಇದೆ. ಶನಿ ಜನ್ಮ ಶನಿಯಲ್ಲಿದ್ದಾಗ ಪ್ರಾಬ್ಲಮ್ಸ್. ಪ್ರಾರಂಭ ಶನಿ ಟೆಸ್ಟಿಂಗ್ ಟೈಮ್ ಆದ್ರು, ಅಂತ್ಯ ಶನಿ ಸೊಲ್ಯೂಷನ್ಸ್ ಆದ್ರು, ಜನ್ಮ ಶನಿ ಯಾವತ್ತು ನಿಮಗೆ ಪ್ರಾಬ್ಲಮ್ಸ್. ಶನಿ ನಿಮ್ಮ ಮೂಲ ಜಾತಕದಲ್ಲಿ ಬಲಿಷ್ಠವಾಗಿದ್ರೆ ಮೋರ್ ದನ್ 50% ಇದ್ರೂ ಸಾಕು, ನಿಮಗೆ ಪ್ರಾಬ್ಲಮ್ಸ್ ಅಪ್ಲಿಕೇಬಲ್ ಆಗಲ್ಲ. ಆದ್ರೂ ಸಣ್ಣ ಪ್ರಮಾಣದ್ದಾಗುತ್ತೆ, ತಡೆಯುವಂತಹ ಪ್ರಾಬ್ಲಮ್ಸ್ ಆಗುತ್ತೆ. ಬಟ್ ಶನಿಯಿಂದ ನಿಮಗೆ ಖಂಡಿತವಾಗ್ಲೂ ಸಮಸ್ಯೆ ಇದೆಯಾ ಇಲ್ವಾ ಅಂತ ನಿಮ್ಮ ಮೂಲ ಜಾತಕವನ್ನು ಒಮ್ಮೆ ನುರಿತ ಜ್ಯೋತಿಷ್ಯರನ್ನ ಭೇಟಿ ಮಾಡಿ, ವೇದಿಕ್ ಅಸ್ಟ್ರಾಲಜಿ, ಹೈಯರ್ ಅಸ್ಟ್ರಾಲಜಿ ಪ್ರೆಡಿಕ್ಷನ್ಸ್ ಅನ್ನ ಮಾಡಿಸಿ, ಏನಾದರೂ ಸುಲಭ ಪರಿಹಾರಗಳಿದ್ರೆ ಖಂಡಿತ ಮಾಡ್ಕೊಳ್ಳಿ. ಬಿಲೋ 50% ಇದ್ರೆ ಖಂಡಿತ ಮಾಡ್ಕೋಬೇಕು. ಮೋರ್ ದನ್ 50% ಇದ್ರೆ ಆರಾಮಾಗಿರಿ, ಶನಿ ನಿಮ್ಗೇನು ಮಾಡೋದಿಲ್ಲ. ಗುರುಬಲ ಬರ್ತಾ ಇದೆ ಅಂತ ಸಂತೋಷ ಪಡಬೇಕು, ಶನಿಯಿಂದ ನಿಮ್ಗೇನು ಆಗಲ್ಲ ಅಂತ ಖುಷಿನೂ ಪಡಬೇಕು. ಮೇ ತಿಂಗಳಲ್ಲಿ ಮೇಜರ್ ಡಿಸಿಷನ್ಸ್ ಬೇಡ. ಅಂಡ್ ಯಾರನ್ನು ಪರಿಪೂರ್ಣ ನಂಬಕ್ಕೆ ಹೋಗ್ಬೇಡಿ, ತುಂಬಾ ಮಾತಾಡಕ್ಕೆ ಹೋಗ್ಬೇಡಿ. ಸಾಧ್ಯವಾದಷ್ಟು ದೇವಸ್ಥಾನಕ್ಕೆ ಹೋಗಿ ಬನ್ನಿ, ದೇವತಾರಾಧನೆಯನ್ನು ಮಾಡಿ, ಈಶ್ವರಾರಾಧನೆಯನ್ನು ಮಾಡಿ. ಯಾಕಂದ್ರೆ ಶನಿಗೆ ಅಧಿಪತಿ ಈಶ್ವರ, ಪರಮೇಶ್ವರ. ಈಶ್ವರಾರಾಧನೆ, ಶನೀಶ್ವರನ ದೇವಸ್ಥಾನಕ್ಕೆ ಹೋಗೋದು ಮಾತ್ರ ಮರಿಬೇಡಿ. ಸ್ವಲ್ಪ ವಿಭೂತಿಯನ್ನು ಅರ್ಚನೆ ಮಾಡಿಸ್ಬಿಟ್ಟು ಈಶ್ವರನಿಗೆ ತಂದು ಇಟ್ಕೊಂಡು ದಿನ ವಿಭೂತಿ ಹಚ್ಕೊಳ್ಳಿ. ಹಾಗೆ ಏನು ನಿಮ್ಗೇನು ಯಾರು ನಿಮ್ಮ ಮನೇಲಿ ಆಡ್ಕೊಳ್ಳಲ್ಲ. ನಿಮ್ಮ ಧರ್ಮ ನೀವು ಪಾಲನೆ ಮಾಡ್ತಾ ಇದ್ದೀರಾ. ಯಾರು ನೋಡಿ ನಿಮ್ಮ ಮನೇಲಿ ನಗಲ್ಲ. ಕನಿಷ್ಠ ದೊಡ್ಡದಾಗಿ ಇಟ್ಕೊಳಕ್ಕಾಗಿದ್ರೆ ಚಿಕ್ಕದಾಗಾದ್ರೂ ಇಟ್ಕೊಳ್ಳಿ, ಇಲ್ಲ ಒಂಚೂರು ಕೈಗೆ ಹಚ್ಕೊಂಡು ಎದೆಗಾದ್ರೂ ಹಚ್ಕೊಳ್ಳಿ, ಕತ್ತಗಾದ್ರೂ ಹಚ್ಕೊಳ್ಳಿ, ಏನ್ ತೊಂದರೆ ಏನಿಲ್ಲ. ವಿಭೂತಿಯನ್ನು ಧಾರಣೆ ಮಾಡೋದ್ರಿಂದ ಮೀನರಾಶಿಯವರಿಗೆ ಈ ತಿಂಗಳು ಬರಬಹುದಾದಂತಹ ತೊಂದರೆಗಳನ್ನು ನಿವಾರಣೆ ಮಾಡ್ಕೊತೀರಾ. ಮೇಲಾಗಿ ನಿಮಗೆ ಮೀನರಾಶಿಯವರಿಗೆ 11ನೇ ತಾರೀಕುವರೆಗೂ ನಿಮ್ಮದೇ ರಾಶಿಯಲ್ಲಿರುವಂತಹ ಕುಜ 2ನೇ ಮನೆಗೆ ಹೋಗಿ ಕೂತ್ಕೋತಾರೆ. ಅಂಡ್ ಸೆಕೆಂಡ್ ಹೌಸ್ ಲಾರ್ಡ್ ಇಸ್ ಇನ್ ಸೆಕೆಂಡ್ ಹೌಸ್. 2ನೇ ಮನೆ ಅಧಿಪತಿ 2ನೇ ಮನೆಯಲ್ಲಿ ಕುಜ 11ನೇ ತಾರೀಕಿಂದ ಬಲಿಷ್ಠವಾಗಿ ರುಚಕ ಯೋಗವನ್ನ ಕೊಡ್ತಾ ಸ್ವಕ್ಷೇತ್ರದಲ್ಲಿ 80% ಇರೋದ್ರಿಂದ ಕುಜನಿಂದ ನಿಮಗೆ ಭೂಮಿ ಸಂಪಾದನೆ, ಕುಜನಿಂದ ನಿಮಗೆ ಮನೆ ಕೊಳ್ಳುವಂಥದ್ದು, ಅಂದ್ರೆ ನಿಮ್ಮ ರಿಜಿಸ್ಟರ್ ಮಾಡ್ಕೊಳ್ಳುವಂಥದ್ದು, ಮನೆ ಕಟ್ಟುವಂತ ಕೆಲಸ, ಅಥವಾ ವ್ಯವಸಾಯದ ಭೂಮಿ ತಗೊಳ್ಳುವಂತ ಕೆಲಸ, ಅಥವಾ ರಿಯಲ್ ಎಸ್ಟೇಟ್ ಮಾಡುವಂತ ಕೆಲಸ, ಅಥವಾ ಇನ್ನೂ ಸ್ವಲ್ಪ ಮುಂದಕ್ಕೆ ಹೋಗಿ ನೀವು ಈ ಒಂದು ಭೂಮಿ ಸಂಬಂಧಪಟ್ಟಂತ ವಿಚಾರದಲ್ಲಿ ಅಭಿವೃದ್ಧಿ, ರೈತರಿಗೆ ಸಂತೋಷ, ಮತ್ತೆ ಬೆಳೆ ಅಭಿವೃದ್ಧಿ ಆಗುವಂಥದ್ರಲ್ಲಿ ಇವೆಲ್ಲವೂ ನಿಮಗೆ ಪ್ಲಸ್ ಪಾಯಿಂಟ್ ಆಗಿದೆ ಕುಜನಿಂದ. ಅಂಡ್ ಭಾಗ್ಯಸ್ಥಾನಾಧಿಪತಿನೂ ಅವರೇ, ಭಾಗ್ಯಗಳು ನಿಮ್ಮನ್ನು ಹುಡ್ಕೊಂಡ್ ಬರುತ್ತೆ. ನೋಡಿ, ಇಷ್ಟು ದಿನ ನೀವು ಭಾಗ್ಯಗಳ ಹಿಂದೆ ಓಡಬೇಕಾಗಿ ಬಂತು, ಇನ್ನು ಮುಂದಕ್ಕೆ ಭಾಗ್ಯಗಳು ನಿಮ್ಮನ್ನು ಹುಡ್ಕೊಂಡ್ ಬರುತ್ತೆ. ನೀವೆಲ್ಲಾದ್ರೂ ಒಂದು ಸೇಫ್ ಪ್ಲೇಸ್ ಅಲ್ಲಿ ನಿಂತು ಆ ಭಾಗ್ಯಗಳನ್ನ ರಿಸೀವ್ ಮಾಡ್ಕೋಬೇಕಷ್ಟೇ. ರಿಸೀವ್ ಮಾಡ್ಕೋಬೋದ್ರೆ ಅಹಂಕಾರ ಮಾತ್ರ ಪಡಬಾರ್ದು. ಮೀನರಾಶಿಯವರಿಗೆ ಈ ತಿಂಗಳಿಂದ ಸ್ವಲ್ಪ ಅಹಂಕಾರ ಜಾಸ್ತಿ ಬರುತ್ತೆ. ಯಾಕೆಂತಂದ್ರೆ ಗುರುಬಲ ಬರ್ತಾ ಇದೆ ಅನ್ನುವಂತಹ ಹುಮ್ಮಸ್ಸಲ್ಲಿ ಅಹಂಕಾರ ಬರುತ್ತೆ. ಅಹಂಕಾರ ಅಂದ್ರೆ ಕೆಟ್ಟದ್ದು ಅಂತಲ್ಲ ಅರ್ಥ. ನಾನೇ, ನಂದೇ, ನನ್ನ ಬಿಟ್ಟರೆ ಯಾರು ಇಲ್ಲ ಅನ್ನುವಂತ ಯೋಚನೆಗಳು ಜಾಸ್ತಿ ಆಗುತ್ತೆ. ಖಂಡಿತ ಆ ತರ ಪಡಬೇಡಿ. ಭಗವಂತ ಒಬ್ಬ ಇದ್ದಾನೆ. ಹಾಗಾಗಿ ಮೀನರಾಶಿಯವರು ಸ್ವಲ್ಪ ಎಚ್ಚರ ಇರಿ. ಈ ತಿಂಗಳು ಹೆಚ್ಚು ಪುಣ್ಯಕ್ಷೇತ್ರಗಳ ದರ್ಶನ ಇಲ್ಲ ನಿಮ್ಗೆ, ಆದ್ರೆ ಈ ತಿಂಗಳು ನಿಮ್ಗೆ ಒಂಥರ ಸ್ಟೆಬಿಲಿಟಿ ಇರುತ್ತೆ, ಬ್ಯಾಲೆನ್ಸ್ಡ್ ಆಗಿರ್ತೀರಾ.
ಒಂಥರ ಈ ಕಡೆ ಹೊಟ್ಟೆ ತುಂಬಾ ಊಟ ಮಾಡಲ್ಲ, ಹೊಟ್ಟೆ ಹಸುಕೊಂಡವ್ರಿಲ್ಲ, ನಾರ್ಮಲ್ ಆಗಿರ್ತೀರ. ಅಂಡ್ ಪ್ರಯಾಣ ಜಾಸ್ತಿ ಇರುತ್ತೆ, ಹೆಚ್ಚು ಪ್ರಯಾಣ ಅಂತೂ ಮಾಡ್ತಾನೆ ಇರ್ತೀರ. ಈ ತಿಂಗಳು ತುಂಬಾ ಜಾಸ್ತಿ ಪ್ರಯಾಣ ಇರುತ್ತೆ. ಆಮೇಲೆ ಜವಾಬ್ದಾರಿ ಜಾಸ್ತಿ ಆಗುತ್ತೆ, ವ್ಯವಹಾರ ಜಾಸ್ತಿ ಆಗುತ್ತೆ. ಈ ಕುಜನಿಂದ ಭಾಗ್ಯ ಮತ್ತು ಧನಸ್ಥಾನ ಆಕ್ಟಿವೇಟ್ ಆಯ್ತು, ಕುಟುಂಬ ಸ್ಥಾನ ಆಕ್ಟಿವೇಟ್ ಆಯ್ತು, ನಿಮ್ಮ ಮಾತಿನ ಸ್ಥಾನ ಆಕ್ಟಿವೇಟ್ ಆಯ್ತು, ಈವನ್ ವಿದ್ಯಾರ್ಥಿಗಳಿಗೆ ವಿದ್ಯಾಸ್ಥಾನ ಆಕ್ಟಿವೇಟ್ ಆಯ್ತು. ಇವೆಲ್ಲವೂ ಪ್ಲಸ್ ಪಾಯಿಂಟ್. ಇನ್ನು 15ನೇ ತಾರೀಕು ಸೂರ್ಯ ಷಷ್ಠ ಸ್ಥಾನಾಧಿಪತಿ, 6ನೇ ಸ್ಥಾನಾಧಿಪತಿ, ಅವರು ಕೂಡ ನಿಮಗೆ 2ನೇ ಮನೆಯಲ್ಲೇ ಕೂತಿದ್ದಾರೆ. ಎಲ್ಲಿವರೆಗೂ? 15ನೇ ತಾರೀಕಿನವರೆಗೂ. 15ನೇ ತಾರೀಕುವರೆಗೂ ಇನ್ನೂ ಚೆನ್ನಾಗಿರುತ್ತೆ ಸೂರ್ಯ ಉಚ್ಚ ಸ್ಥಾನದ ಫಲಗಳು. ಯಾಕಂದ್ರೆ ಮೀನರಾಶಿಗೆ ಅಧಿಪತಿ ಅಂತ ಗುರುವಿಗೆ ಸೂರ್ಯ ಮಿತ್ರ. ಅಲ್ಲಿಗೆ ನಿಮಗೆ ಮೀನರಾಶಿಯವರಿಗೆ ಇದು ಪ್ಲಸ್ ಪಾಯಿಂಟ್ ಆಗುತ್ತೆ 15ನೇ ತಾರೀಕುವರೆಗೂ ಮಾತ್ರ. ಅದಾದ್ಮೇಲೆ ಸೂರ್ಯ ಶತ್ರು ಮನೆ ಕೊಟ್ಟೋಗ್ತಾರೆ. 6th house ಲಾರ್ಡ್ ಇಸ್ ಇನ್ 3rd house. 6ನೇ ಮನೆ ಕೂಡ ಪಾಪಸ್ಥಾನ, 3ನೇ ಮನೆ ಉಪಪಾಪಸ್ಥಾನ. ಅಂದ್ರೆ ಪಾಪಸ್ಥಾನದ ಗ್ರಹ ಪಾಪಸ್ಥಾನದಲ್ಲಿ ಬಂದು ಸ್ವಲ್ಪ ಮಟ್ಟಿಗೆ ನಿಮಗೆ ಆರೋಗ್ಯದಲ್ಲಿ ತೊಂದರೆ ಉಂಟು ಮಾಡುತ್ತೆ. ಸ್ವಲ್ಪ ಕಣ್ಣಿನ ಸಮಸ್ಯೆ, ತಲೆನೋವು, ಹೊಟ್ಟೆ ಸಂಬಂಧಪಟ್ಟ ಆಗುವಂಥದ್ದು, ಅಂದ್ರೆ ಮೋಷನ್ಸ್ ಇಶ್ಯೂಸ್ ಆಗೋದು, ಇದೆಲ್ಲವೂ ಕೂಡ ಮೇ ತಿಂಗಳಲ್ಲಿ ಸಾಧ್ಯತೆ. ಸಾಧ್ಯವಾದಷ್ಟು ಡಿಹೈಡ್ರೇಷನ್ ಆಗದೆ ಇದ್ದಂಗೆ ದೇಹನ ಸಮತೋಲನ ಮಾಡ್ಕೊಳ್ಳಿ, ಚೆನ್ನಾಗಿ ನೀರು ಕುಡೀರಿ, ಆಲಸ್ಯ ಮಾಡಬೇಡಿ, ನಿಮ್ಮ ಕರ್ತವ್ಯವನ್ನು ಯಾವುದು ಕೂಡ ಮುಂದೂಡಬೇಡಿ. ನಾಳೆ ಮಾಡ್ಕೊಳ್ಳೋಣ, ನಾಳಿದ್ದು ಮಾಡ್ಕೊಳ್ಳೋಣ, ಆಚೆ ನಾಳಿದ್ದು ಮಾಡ್ಕೊಳ್ಳೋಣ, ಬರೋ ತಿಂಗಳು ಮಾಡ್ಕೊಳ್ಳೋಣ, ಇನ್ನೂ ಸಮಯ ಇದೆ, ಈ ತರದ್ದು ಯಾವುದೇ ಡಿಸಿಷನ್ಸ್ ತಗೋಬೇಡಿ. ಅವತ್ತಿನ ಕೆಲಸ ಅವತ್ತೇ ಕಂಪ್ಲೀಟ್ ಮಾಡ್ಕೊಳ್ಳಿ. ಆಮೇಲೆ ನಾನಿದ್ದೀನಿ, ನಮ್ದೇ ಕೆಲಸ ಅನ್ನುವಂತ ಒಂದು ಸ್ಪೀಡಲ್ಲಿ ಹೋಗ್ಬೇಡಿ. ನೀವು ಸ್ಪೀಡ್ ಹೋಗಿ, ಅದು ನಿಮ್ಮ ದೇಹದ ತೂಕಕ್ಕೆ ಸಂಬಂಧಪಟ್ಟಷ್ಟು ಸ್ಪೀಡ್ ಮಾತ್ರ ಹೋಗಿ. ಹೆಚ್ಚು ಸ್ಪೀಡ್ ಹೋದ್ರೆ ಅಪಘಾತ ಆಗುತ್ತೆ. ಸಾಧ್ಯವಾದಷ್ಟು ಹುಷಾರಾಗಿರಿ. ಅಂಡ್ ನಿಮಗೆ ಸೂರ್ಯನಿಂದ ಪರಿಹಾರ ಇಲ್ಲ, ಕುಜನಿಂದ ಪರಿಹಾರ ಇಲ್ಲ, ಗುರುವಿಂದ ಪರಿಹಾರ ಬೇಡ. ಯಾಕಂದ್ರೆ ಈ ತಿಂಗಳು ಒಂದು ತಿಂಗಳು ಅಡ್ಜಸ್ಟ್ ಮಾಡ್ಕೊಳ್ಳಿ. ಶನಿಗಂತೂ ಪರಿಹಾರ ಬೇಕು. ಶಿವನ ದೇವಸ್ಥಾನಕ್ಕೆ, ಶನಿ ಪರಮಾತ್ಮನ ದೇವಸ್ಥಾನಕ್ಕೆ ಹೋಗಿ ಬರೋದು, ಇದೆಲ್ಲ ಮಾಡೋದು ತುಂಬಾ ಒಳ್ಳೇದು. ಅದರಿಂದ ನಿಮಗೆ ಪ್ಲಸ್ ಪಾಯಿಂಟ್ಸ್ ಅಂತೂ ಖಂಡಿತ ಆಗುತ್ತೆ, ಯಾವುದೇ ಡೌಟ್ಸ್ ಇಲ್ಲ, ಸಂದೇಹ ಅಂತೂ ಖಂಡಿತ ಪಡೋ ಅವಶ್ಯಕತೆ ಇಲ್ಲ. ಅಂಡ್ ಮೋರ್ ಓವರ್ ಇನ್ನೊಂದು ಪ್ಲಸ್ ಪಾಯಿಂಟ್ ಏನಂತಂದ್ರೆ 12th house ರಾಹು, 6th house ಕೇತು, ಪಾಪಸ್ಥಾನದಲ್ಲಿ ಪಾಪಗ್ರಹಗಳಿದ್ರೆ ಶುಭ ಫಲ. ಒಂದ್ ಕಡೆ ಕೇತುವಿಂದನೂ ಪ್ಲಸ್ ಪಾಯಿಂಟ್, ಇನ್ನೊಂದ್ ಕಡೆ ರಾಹುವಿನಿಂದನೂ ಪ್ಲಸ್ ಪಾಯಿಂಟ್. ಯಾವುದೇ ನೆಗೆಟಿವಿಟಿ ಇಲ್ಲ ರಾಹು ಕೇತುಗಳಿಂದ ಮೀನರಾಶಿಯವರಿಗೆ. ಅಂಡ್ ಮುಖ್ಯವಾದ ವಿಚಾರ 14ನೇ ತಾರೀಕು, ಇದೊಂದು ನೋಡಿ, ಈ ಡೇಟ್ ಅನ್ನ ನೋಟ್ ಮಾಡ್ಕೊಳ್ಳಿ. 14th ನಿಮಗೆ ಮೇ ತಿಂಗಳಲ್ಲಿ ಬುಧ ಬಂದು ಶುಕ್ರನ ಮನೆಗೆ ಬರ್ತಾರೆ, ನಿಮ್ಮ ರಾಶಿಯಿಂದ 3ನೇ ಮನೆಗೆ. ಶುಕ್ರ ಬಂದು ಬುಧನ ಮನೆಗೆ ಬರ್ತಾರೆ, ಅಂದ್ರೆ ನಿಮ್ಮ ರಾಶಿಯಿಂದ 4ನೇ ಮನೆಗೆ. ಬುಧನ ಮನೆಯಲ್ಲಿ ಶುಕ್ರ, ಶುಕ್ರನ ಮನೆಯಲ್ಲಿ ಬುಧ, ಒಂದು ಪರಿವರ್ತನಾ ಯೋಗವಾಗಿ ಬುಧನ ಪೋರ್ಟ್ಫೋಲಿಯೋಸ್ ಏನಿದೆ ಅದೆಲ್ಲ ನಿಮ್ಗೆ ಸಿಗುತ್ತೆ. ಅಂಡ್ ಶುಕ್ರನ ಪೋರ್ಟ್ಫೋಲಿಯೋಸ್ ಏನಿದೆಯೋ ಅದು ನಿಮ್ಗೆ ಸಿಗುತ್ತೆ. ಹೇಗೆ ಅಂತ ಹೇಳ್ತೀನಿ ನೋಡಿ. 7th house and 4th house, ಪಾರ್ಟ್ನರ್ಶಿಪ್, ಬಿಸ್ನೆಸ್, ವಿವಾಹ ಸಂಬಂಧಪಟ್ಟಂತ ವಿಚಾರ, ಸುಖ ಸ್ಥಾನ, ಮಾತೃಸ್ಥಾನ, ವಾಹನ ಸ್ಥಾನ, ಇದೆಲ್ಲ ಆಕ್ಟಿವೇಟ್ ಆಗ್ಬಿಡುತ್ತೆ ನಿಮಗೆ. ಹಾಗೆ ಧೈರ್ಯ ಸ್ಥಾನ, ಅದೃಷ್ಟ ಸ್ಥಾನ, ಆಯುಷ್ಯ ಸ್ಥಾನ, ಇದೆಲ್ಲ ಆಕ್ಟಿವೇಟ್ ಆಗುತ್ತೆ. ಇದೆಲ್ಲ ಪ್ಲಸ್ ಪಾಯಿಂಟ್ ಆಗುತ್ತೆ. ಎಷ್ಟು ವೈಭವ ಅಂತಂದ್ರೆ ನೋಡಿ, ಧನಧಾನ್ಯ ಸಂಪತ್ತು ವೃದ್ಧಿ, ಸುಖ ವೃದ್ಧಿ, ಮತ್ತೆ ವಿಶೇಷವಾಗಿ ಭಗವಂತನ ಅಭಿವೃದ್ಧಿಯಿಂದ ಮುಖದಲ್ಲಿ ಒಂದು ತೇಜಸ್ಸು ವೃದ್ಧಿ ಆಗುತ್ತೆ. ಸುಖ, ಯೋಗ, ಭೋಗ, ಭಾಗ್ಯ, ವಿದ್ಯೆಯಲ್ಲಿ ಅಭಿವೃದ್ಧಿ, ಉದ್ಯೋಗದಲ್ಲಿ ಸಾಧನೆ, ವ್ಯಾಪಾರದಲ್ಲಿ ಲಾಭ, ಕೀರ್ತಿವಂತರಾಗ್ತೀರಾ, ಆಭರಣಗಳನ್ನು ಕೊಳ್ಳುವಂತ ಯೋಚನೆಗಳನ್ನು ಮಾಡ್ತೀರಾ, ಭೂಮಿಯನ್ನು ಕೊಳ್ಳುವಂತ ಯೋಚನೆಯನ್ನು ಮಾಡ್ತೀರಾ, ಇತರರಿಂದ ಸಹಾಯ ಸಿಗುತ್ತೆ. ಆದ್ರೆ ಯಾವತ್ತು ತಿಳ್ಕೊಳ್ಳಿ, ಗುರುಬಲ ಇಲ್ಲ ಅನ್ನುವಂಥದ್ದು ನೀವು ಎಷ್ಟು ದುಃಖ ಪಟ್ಟಿದ್ದೀರಾ 11 ತಿಂಗಳಿಂದ, ಈ ತಿಂಗಳು ಎಷ್ಟು ದುಃಖ ಪಡ್ತಿದ್ದೀರೋ, ಗುರುಬಲ ಬಂದ ಮೇಲೆ ಯಾವ ಕಾರಣಕ್ಕೂ ನೀವು ಅಹಂಕಾರ ಪಡಬಾರದು, ಗುರುಗಳನ್ನು ಮರಿಬಾರದು. ಗುರು ಸ್ಮರಣೆ ಮಾಡ್ತಾ ಇರಬೇಕು. ದತ್ತಾತ್ರೇಯರನಾಗ್ಲಿ, ಹಯಗ್ರೀವರನಾಗ್ಲಿ, ರಾಘವೇಂದ್ರ ಸ್ವಾಮಿಗಳಾಗ್ಲಿ, ಶಿರಡಿ ಸಾಯಿನಾಥನಾಗ್ಲಿ, ಗುರುನ ಮಾತ್ರ ನಿಮ್ಗೆ ಯಾರು ವಿದ್ಯೆ ಕಲಿಸ್ಕೊಟ್ಟಿರ್ತಾರೋ, ನಿಮ್ಗೆ ಯಾರು ಸಂಬಳ ಕೊಡ್ತಾ ಇರ್ತಾರೋ ಆ ಒಂದು ಗುರುಗಳನ್ನ ಮಾತ್ರ ಮರಿಬೇಡಿ. ಅದು ತುಂಬಾನೇ ಇಂಪಾರ್ಟೆಂಟು. ಮತ್ತೆ ವಸ್ತ್ರಗಳನ್ನ ಖರೀದಿ ಮಾಡ್ತೀರಾ, ಅದೊಂದು ತುಂಬಾ ಇಂಪಾರ್ಟೆಂಟು. ಮತ್ತೆ ಕ್ಲೇಶಗಳನ್ನು ದೂರ ಮಾಡ್ಕೋಬೇಕು. ಮುಖ್ಯವಾಗಿ ಭೂಮಿಯಿಂದ ಅಭಿವೃದ್ಧಿ, ದ್ರವ್ಯ ಲಾಭಗಳು, ಸುಖ ಜೀವ ಅನ್ನುವಂಥದ್ದು ಪ್ರಾಪ್ತಿಯಾಗತ್ತೆ. ಮತ್ತೆ ದ್ವೇಷಗಳಿಂದ ನೀವು ದೂರ ಆಗ್ತೀರಾ, ಎಲ್ಲರನ್ನು ದೂರ ಮಾಡ್ಕೊಂಡ್ ಬರ್ತೀರಾ. ಅಂದ್ರೆ ಕೆಟ್ಟವ್ರು ಯಾರು, ಒಳ್ಳೆಯವ್ರು ಯಾರು ಅಂತ ನೀವು ಫಿಲ್ಟರ್ ಮಾಡಕ್ ಶುರು ಮಾಡ್ತೀರಾ ಮೀನ ರಾಶಿಯವರು ಈ ತಿಂಗಳು. ಆ ಫಿಲ್ಟರ್ ತುಂಬಾ ಅನುಕೂಲ ಆಗುತ್ತೆ. ಸ್ವಗೃಹ ಲಾಭ, ಮತ್ತೆ ವಿದ್ಯಾಯೋಗ, ಉದ್ಯೋಗದಲ್ಲಿ ನೆಕ್ಸ್ಟ್ ಲೆವೆಲ್ ಪ್ರಮೋಷನ್ಗೆ ಹೋಗುವ ಚಾನ್ಸಸ್, ಕೀರ್ತಿ ವೃದ್ಧಿ ಆಗ್ತೀರಾ. ಜೊತೆಗೆ ಸ್ಥಾನ ಪಲ್ಲಟಗಳು ಸಾಧ್ಯತೆ. ಅಂದ್ರೆ ಈ ತಿಂಗಳಿಂದ ಶುರುವಾಗುತ್ತೆ ಬೇರೆ ಕಡೆ ಚೇಂಜ್ ಆಗೋದು. ಅದು ಉದ್ಯೋಗ ಇರ್ಬೋದು, ಅಥವಾ ವ್ಯಾಪಾರ ಇರ್ಬೋದು, ಅಥವಾ ಮನೆ ಇರ್ಬೋದು. ಸ್ವಲ್ಪ ಸ್ಥಾನ ಪಲ್ಲಟಗಳ ಬದಲಾವಣೆ ಆಗುವ ಸಾಧ್ಯತೆ. ಕೆಲವೊಂದು ವೀಕ್ಷಣೆಗಳು, ಯಾರ ವೀಕ್ಷಣೆಗೆ ಮೀನರಾಶಿಯವರಿಗೆ ಅಂತಂದ್ರೆ ಪ್ರಸ್ತುತ ಯಾವ ವೀಕ್ಷಣೆನೂ ಮೀನರಾಶಿಯವರಿಲ್ಲ, ಯಾವ ಗ್ರಹದ ವೀಕ್ಷಣೆ ಇಲ್ಲ. ಬಟ್ ಸ್ವರ್ಣ ಲಾಭ, ಬಂಗಾರದ ಲಾಭ ಪ್ರಾಪ್ತಿಯಾಗುತ್ತೆ. ಉದ್ಯೋಗದಲ್ಲಿ ಸ್ವಲ್ಪ ಮೇಲಕ್ಕೆ ಅಭಿವೃದ್ಧಿ ಆಗ್ತಿರೋ, ದ್ರವ್ಯ ಲಾಭ ಪಡ್ಕೊಂಡು
ಅದಂತೂ ನಿಮಗೆ ತುಂಬಾ ಪಾಸಿಟಿವ್ ಆಗಿದೆ. ಪರಂಪರೆಯ ಆಸ್ತಿ ವಿಚಾರಣೆ ಅಂತಂದ್ರೆ ಅದರದ್ದು ಕ್ಲಾಶಸ್ ಆಗುವಂತ ಸಾಧ್ಯತೆ ಇರುತ್ತೆ. ಸಂಪತ್ತು ವೃದ್ಧಿ ಆಗುತ್ತೆ. ಮತ್ತೆ ಹೊಸ ವ್ಯಾಪಾರ ಶುರು ಮಾಡ್ತೀರಾ, ಇದು ಕರೆಕ್ಟ್ ಆದಂತ ಸಮಯ. ಬಡತನ ದೂರವಾಗುವಂತ ಸಾಧ್ಯತೆ, ಹಾಗಂತ ನೀವು ಕೋಟ್ಯಾಧೀಶರು ಆಗ್ತೀರಿ ಅಂತಲ್ಲ, ಬಡತನದಿಂದ ಸ್ವಲ್ಪ ಮೇಲಕ್ಕೆ ಬರ್ತೀರಾ, ಅದರಿಂದ ಕೀರ್ತಿ ವೃದ್ಧಿ ಆಗುತ್ತೆ. ಧನ ಮತ್ತೆ ದ್ರವ್ಯ ಎರಡು ಕೂಡ ಸಂಗ್ರಹ ಮಾಡಿಟ್ಕೋತೀರಾ. ಆದ್ರೂ ಸಹ ಮನೋಲ್ಲಾಸ, ಸ್ವಲ್ಪ ಹೆಚ್ಚು ದೈವ ಆಶೀರ್ವಾದ ಅನ್ನುವಂಥದ್ದು ನಿಮಗೆ ತುಂಬಾನೇ ಇರುತ್ತೆ. ನಿಮಗೆ ಈ ತಿಂಗಳ ಮನೋಬಲ ಜಾಸ್ತಿ, ಕೆಲವೊಂದು ಜವಾಬ್ದಾರಿಗಳು ಜಾಸ್ತಿ ಆಗುತ್ತೆ. ಈಗ ಒಂದು ಜವಾಬ್ದಾರಿ ನಿಮಗೆ 2-3 ಜವಾಬ್ದಾರಿಗಳು ಬರುತ್ತೆ. ಜವಾಬ್ದಾರಿಗಳನ್ನ ಬ್ಯಾಲೆನ್ಸ್ ಮಾಡಿ ತುಂಬಾ ಇಂಪಾರ್ಟೆಂಟ್. ಬಂಧು ಮಿತ್ರರ ಕಲಹ ಜಾಸ್ತಿ ಆಗುತ್ತೆ. ನಿಮ್ಮನ್ನು ನೋಡಿದ್ರೆ ಅಸೂಯೆ ಪಡುವಂಥವ್ರು, ನಿಮ್ಮನ್ನು ನೋಡಿದ್ರೆ ಕೋಪ ಮಾಡ್ಕೊಳ್ಳುವಂಥವ್ರು, ಬಂಧು ಮಿತ್ರರಿಂದ ನಿಮ್ಗೆ ಸ್ವಲ್ಪ ಮನಸ್ಸು ಬೇಸರ ಆಗುತ್ತೆ. ಚಂಚಲ ಮನಸ್ಸು ನಿಮಗೆ ಇರುತ್ತೆ, ಸ್ವಲ್ಪ ಹುಷಾರಾಗಿರಿ. ಏನೇ ಆದ್ರೂ ನಿಮ್ಮ ಫಸ್ಟ್ ಸರ್ಕಲ್, ನೀವು, ನಿಮ್ಮ ತಾಯಿ ತಂದೆ, ನಿಮ್ಮ ಹೆಂಡತಿ ಮಕ್ಕಳು, ನಿಮ್ಮ ಪರಿವಾರ ಏನಿದೆ ಅದು ನಿಮ್ಮ ಫಸ್ಟ್ ಸರ್ಕಲ್ನ ಸ್ವಲ್ಪ ಬಲ ಇಟ್ಕೊಳ್ಳಿ, ತುಂಬಾ ಇಂಪಾರ್ಟೆಂಟು. ವ್ಯಾಪಾರದ ಲಾಭ, ಪುತ್ರ ಮಿತ್ರ ಕಳತ್ರ ಸೌಖ್ಯ ಇತ್ಯಾದಿ ಫಲಗಳನ್ನ ಖುಷಿಯಾಗಿ ಪಡಿತೀರಾ, ಅದರಲ್ಲಿ ಯಾವುದು ಡೌಟ್ಸ್ ಇಲ್ಲ. ಜನರಲೈಸ್ ಆಗಿ ನೋಡೋದಾದ್ರೆ ಏನಪ್ಪಾ ಅಂತಂದ್ರೆ ಅತ್ಯಂತ ಶುಭ ಏನಪ್ಪಾ, ನಿಮಗೆ ಈ ಒಂದು ತಿಂಗಳಲ್ಲಿ ಕುಟುಂಬದ ಕೆಲಸಗಳು ಚೆನ್ನಾಗಿ ನಡೆಯುತ್ತೆ. ಗೌರವ, ಧನಲಾಭ, ಮಾನ ಸನ್ಮಾನಗಳು, ಪಾಲುದಾರಿಕೆ, ಪಾರ್ಟ್ನರ್ಶಿಪ್ ಬಿಸ್ನೆಸ್ ಅಲ್ಲಿ ತುಂಬಾ ಶುಭ ಫಲ ಇರುತ್ತೆ. ಅಧಿಕ ತಿರುಗಾಟ, ಬೆಲೆ ಬಾಳುವ ವಸ್ತುಗಳನ್ನು ಖರೀದಿ ಮಾಡ್ತೀರಾ. ವಿಶ್ವವನ್ನು ಗೆಲ್ಲುವಂತಹ ಛಲ ನಿಮ್ಮಲ್ಲಿರುತ್ತೆ. ಏನೋ ಮಾಡ್ಬಿಡ್ತೀನಿ ಅನ್ನುವಂತಹ ಶಕ್ತಿ ನಿಮ್ಮಲ್ಲಿ ಇರುತ್ತೆ. ಮನಸ್ಸಿಗೆ ಒಳ್ಳೆ ಯೋಚನೆ, ಒಳ್ಳೆ ಸಂಕಲ್ಪ, ನಿಮ್ಮಿಂದ ಒಂದು ಒಳ್ಳೆ ದೊಡ್ಡ ಮಹತ್ವದಂತ ಕೆಲಸ ಕಾರ್ಯ ಪ್ರಾರಂಭ ಆಗುತ್ತೆ. ರೈತರಿಗೆ ಮತ್ತು ಸಣ್ಣ ವ್ಯಾಪಾರಿಗಳಿಗೆ ಅಧಿಕವಾದ ಲಾಭ, ವಿದ್ಯಾರ್ಥಿಗಳಿಗೆ, ಶಿಕ್ಷಕರಿಗೆ ಉತ್ತಮವಾದ ಫಲ, ತೈಲ ವ್ಯಾಪಾರಿಗಳಿಗೆ ಹಾಗೂ ಭೂಮಿಯ ಸಂಬಂಧ ವ್ಯಾಪಾರದಲ್ಲಿ ಅತ್ಯಂತ ಶುಭ ಫಲ. ಕುಟುಂಬದ ಸದಸ್ಯರೊಂದಿಗೆ ಸಣ್ಣ ಪ್ರಯಾಣದ ಒಂದು ಇದಿರುತ್ತೆ, ದೇವಸ್ಥಾನಕ್ಕೆ ಹೋಗೋದು ಅಥವಾ ಪಾರ್ಕ್ಗೆ ಹೋಗೋದು, ಸಿನಿಮಾಗೆ ಹೋಗೋದು, ಅಥವಾ ಅದನ್ನ ಒಂದು ಒಳ್ಳೆ ಪ್ಲೇಸ್ಗೆ ಹೋಗಿ ಬರೋದು, ರೆಸಾರ್ಟ್ ಟೂರ್ ಈ ತರ ಹೋಗಿ ಬರೋದು ಒಂದು ಸಂತೋಷ. ಕಷ್ಟಪಡೋದು ನಮ್ಮ ಕುಟುಂಬಕ್ಕೋಸ್ಕರ ಅಲ್ವಾ. ಮನಸ್ಸಿಗೆ ಸಂತೋಷ ಸಮಯ. ಮೃಷ್ಟಾನ್ನ ಭೋಜನ, ನಿಮ್ಮ ಭಾವನೆಗಳಿಗೆ ತಕ್ಕಂತೆ ಉತ್ತಮವಾದ ವೇದಿಕೆ ಸಿಗುತ್ತೆ. ಆರೋಗ್ಯ ವೃದ್ಧಿಯಾಗಿ ಸಂತಾನ ಅಪೇಕ್ಷಿತ ದಂಪತಿಗಳಿಗೆ ಶುಭ ಮಾಸ. ದಾನವನ್ನು ಮಾಡುವಂತಹ ಗುಣ ಹೆಚ್ಚಾಗಿರುತ್ತೆ. ಆದ್ರೆ ಹುಷಾರಾಗಿರ್ಬೇಕಂತ ವಿಚಾರ ಏನಪ್ಪಾ ಅಂತಂದ್ರೆ, ನೀವು ಸ್ವಲ್ಪ ದೊಡ್ಡ ಪ್ರಮಾಣದ ಆರೋಗ್ಯದ ಸಮಸ್ಯೆ, ಬೀಳೋದು, ಏಳೋದು, ಮೂಳೆ ಮುರ್ಕೊಳ್ಳೋದು, ಏಟ್ ಮಾಡ್ಕೊಳ್ಳೋದು, ಇದೊಂದು ಸ್ವಲ್ಪ ಹುಷಾರಾಗಿರ್ಬೇಕು. ಆಮೇಲೆ ತುಂಬಾ ಜಾಸ್ತಿ ಅತಿಯಾಗಿ ಯಾರನ್ನು ನಂಬಕ್ ಹೋಗ್ಬೇಡಿ. ಅತಿ ನಂಬಿಕೆ ನಿಮಗೆ ಒಂದು ಸ್ವಲ್ಪ ಮನಸ್ಸಿಗೆ ಬೇಸರ, ಖೇದ ಉಂಟಾಗುವಂತ ಸಾಧ್ಯತೆಗಳಿರುತ್ತೆ. ಇದನ್ನ ಬ್ಯಾಲೆನ್ಸ್ ಮಾಡಿ. ಏನೇ ಆಗ್ಲಿ, 11ನೇ ತಾರೀಕು ನಮಗೆ ಹನುಮಂತ ಜಯಂತಿ ಇದೆ. ಅವತ್ತಿನ ದಿನ ಹನುಮಂತನ ಆರಾಧನೆ ಮಾಡಿ, ಅದು ಬಹಳನೇ ಮುಖ್ಯ ಆಗುತ್ತೆ. ಹನುಮಂತನ ಆರಾಧನೆ ಮಾಡೋದ್ರಿಂದ ದೇಹ ಶಕ್ತಿ, ಮನೋಬಲ, ಜ್ಞಾನಶಕ್ತಿ ಎಲ್ಲ ವೃದ್ಧಿಯಾಗಿ ಒಂದು ಸಂತೋಷ ಸಡಗರ ಪ್ರಾರಂಭ ಆಗುತ್ತೆ. 11ನೇ ತಾರೀಕು ವಿಶ್ವವೆಲ್ಲೆಡೆ ಹನುಮಂತನ ಜಯಂತಿ ಆರಾಧನೆ ಮಾಡ್ತಾರೆ. ನೀವು ಕೂಡ ಆರಾಧನೆ ಮಾಡಿ ರಾಮನ ಅನುಗ್ರಹ, ಹನುಮಂತನ ಅನುಗ್ರಹ ಪಡ್ಕೋಬೇಕು. ಅದಲ್ಲದೆ ಇಂಪಾರ್ಟೆಂಟ್ ಆಗಿ ಜನ್ಮ ಶನಿ ಪ್ರಭಾವ ಇರೋದ್ರಿಂದ ನಿಮ್ಮ ಮೂಲ ಜಾತಕವನ್ನು ಒಮ್ಮೆ ನುರಿತ ಜ್ಯೋತಿಷ್ಯರನ್ನ ಭೇಟಿ ಮಾಡಿ, ವೇದಿಕ್ ಅಸ್ಟ್ರಾಲಜಿ, ಹೈಯರ್ ಅಸ್ಟ್ರಾಲಜಿ ಪ್ರಿಡಿಕ್ಷನ್ಸ್ ಮಾಡಿಸಿ. ಏನಾದರೂ ಸುಲಭ ಪರಿಹಾರಗಳಿದ್ರೆ ಖಂಡಿತ ಮಾಡ್ಕೊಳ್ಳಿ. ಶನಿ ಅನುಗ್ರಹ ನಿಮ್ಗೆ ಸಿಗ್ಲಿ ಅಂತ ನಾನು ಕೂಡ ಪ್ರಾರ್ಥನೆ ಮಾಡ್ತೇನೆ. ಓವರಾಲ್ ನೋಡಿದಾಗ ಮೀನರಾಶಿಯವರಿಗೆ ಈ ತಿಂಗಳು ಒಂದು ಪರೀಕ್ಷೆಯ ಸಮಯ. ಈ ಪರೀಕ್ಷೆನ ಗೆದ್ರೆ ಬರೋ ತಿಂಗಳಿಂದ ನಿಮಗೆ ಮತ್ತಷ್ಟು ಮಗದಷ್ಟು ಉತ್ತಮವಾದಂತಹ ಶುಭ ಫಲ ಅನ್ನುವಂಥದ್ದು ಕಾಣಬಹುದಾಗಿದೆ. ಎಲ್ಲಾ ಕಡೆ ಗುರು ಶಾಂತಿ ಮಹಾಯಾಗ ಮಾಡ್ತಾ ಇರ್ತಾರೆ. ನಿಮ್ಮ ಮನೆ ಸುತ್ತಮುತ್ತ, ನಿಮ್ಮ ಗ್ರಾಮದಲ್ಲೋ, ಮಠ ಮಂದಿರಗಳಲ್ಲೋ ಎಲ್ಲೋ ಮಾಡ್ತಾ ಇರ್ತಾರೆ. ಅಲ್ಲಿಗೆ ಹೋಗಿ ವಿಚಾರ ಮಾಡಿ, ಅಲ್ಲೇನೋ ಒಂದು ಫೀಸನ್ನು ಇಟ್ಟಿರ್ತಾರೆ. ಒಂದು 500, 1000, 2000, 5000 ಫೀಸ್ ಇಟ್ಟಿರ್ತಾರೆ. ಅವ್ರ ಹತ್ರ ಮಾತಾಡಿ ನಿಮ್ಮ ಗೋತ್ರ, ನಕ್ಷತ್ರ, ರಾಶಿ ಹೆಸರು ಎಲ್ಲ ಕೊಟ್ಟು ಜೂನ್ 2ನೇ ತಾರೀಕು ಗುರುಶಾಂತಿ ಮಹಾಯಾಗ ಕಡ್ಡಾಯವಾಗಿ ಮಾಡಿಸ್ಕೊಳ್ಬೇಕು. ಇದನ್ನ ಮಾಡಿಸ್ಕೊಳ್ಳೋದ್ರಿಂದ ಏನು, ಗುರುವಿನ ಆಶೀರ್ವಾದ ಅನ್ನೋದು ಸಿಗುತ್ತೆ. ಗುರುಬಲ ಇರ್ಲಿ ಇಲ್ಲದೆ ಹೋಗ್ಲಿ, ನಿಮ್ಗೆ ಗುರು ಆಶೀರ್ವಾದ ಬೇಕಲ್ವಾ, ಮಾಡಿಸ್ಕೊಳ್ಳಿ. ಎಲ್ಲಿ ನಿಮ್ಗೆ ಅನುಕೂಲ ಆಗಲಿಲ್ಲ ಅಂದ್ರೆ ನಾನು ನಿಮ್ಮ ಸಹಕಾರದೊಂದಿಗೆ 1 ಲಕ್ಷ ಸ್ವಾಹಾಕಾರದ ಗುರುಶಾಂತಿ ಮಹಾಯಾಗವನ್ನು ಮಾಡ್ತಾ ಇದ್ದೀನಿ. ಈ ಯಾಗಕ್ಕೆ ನೀವು ಪಾರ್ಟಿಸಿಪೇಟ್ ಮಾಡಬೇಕು ಅಂದ್ರೆ 8431384001 ಈ ನಂಬರ್ಗೆ ನೀವು ಫೋನ್ ಮಾಡಿದ್ರೆ ನಿಮಗೆ ವಾಟ್ಸಪ್ ಮುಖಾಂತರ ಡೀಟೇಲ್ಸ್ ಅನ್ನು ಕಳಿಸ್ಕೊಡ್ತಾರೆ. 1001 ರೂಪಾಯಿ ನೀವು ಅಮೌಂಟ್ ಅನ್ನು ಪೇ ಮಾಡಿ, ನಿಮ್ಮ ಗೋತ್ರ, ನಕ್ಷತ್ರ, ರಾಶಿ ಹೆಸರು, ಪಿನ್ ಕೋಡ್ ಸಮೇತವಾಗಿ ನಿಮ್ಮ ಅಡ್ರೆಸ್ ಅನ್ನು ನೀವು ಟೈಪ್ ಮಾಡಿ ಸೆಂಡ್ ಮಾಡಿದ್ರೆ ರಿಜಿಸ್ಟ್ರೇಷನ್ ಪ್ರಾಸೆಸ್ ಕಂಪ್ಲೀಟ್ ಆಗುತ್ತೆ. ಅದಾದ್ಮೇಲೆ ಗುರುಶಾಂತಿ ಮಹಾಯಾಗ ಜೂನ್ 2ನೇ ತಾರೀಕು ನಡೆಯುತ್ತೆ. ಜೂನ್ 1ನೇ ತಾರೀಕಿಂದ ಪ್ರಾರಂಭ ಆಗಿ ಪೂಜೆ 2ನೇ ತಾರೀಕು ಮಹಾಯಾಗ ನಡೆಯುತ್ತೆ. ಈ ಯಾಗಕ್ಕೆ ನೀವು ಡೈರೆಕ್ಟ್ ಆಗಿ ಬಂದು ಪಾರ್ಟಿಸಿಪೇಟ್ ಮಾಡಿ ಹೋಮ, ಪೂಜೆ, ದೇವರ ದರ್ಶನ, ಅನ್ನದಾನ ಸ್ವೀಕಾರ ಎಲ್ಲ ಮಾಡ್ಬೋದು. ಇಲ್ಲ ಬರಕ್ಕಾಗಲಿಲ್ಲ ಅಂದ್ರೆ ಯೂಟ್ಯೂಬ್, ಫೇಸ್ಬುಕ್ ಅಲ್ಲಿ ಲೈವ್ ಸ್ಟ್ರೀಮ್ ಬರುತ್ತೆ. ನೀವು ಅದನ್ನ ಲೈವ್ ಅಲ್ಲಿ ಎಲ್ಲಿದ್ರು ಕೂತ್ಕೊಂಡು ನೋಡ್ಬೋದು. ಇದಲ್ಲದೆ ನೀವು ದುಡ್ಡು ಕೊಟ್ಟರೆ ಬರ್ಬೇಕಂತಿಲ್ಲ. ದುಡ್ಡು ಕೊಡ್ಲಿಲ್ಲ ಅಂದ್ರೂ ಕೂಡ ನೀವು ನಿಮ್ಮ ಕುಟುಂಬ ಪರಿವಾರ ಸಮೇತವಾಗಿ ಎಲ್ಲರನ್ನು ಕರ್ಕೊಂಡು ಬಂದು ಗುರುಶಾಂತಿ ಮಹಾಯಾಗಕ್ಕೆ ಪಾರ್ಟಿಸಿಪೇಟ್ ಮಾಡಿ, ದೇವರ ದರ್ಶನವನ್ನು ಮಾಡಿ, ಪ್ರಸಾದವನ್ನು ಸ್ವೀಕಾರ ಮಾಡಿ. ಕರುಂಗಲಿ ಮಾಲ ಅನ್ನುವಂಥದ್ದು ಬೇಕಾದವರು ಅದನ್ನು ಹಾಕೊಳ್ಳೋದ್ರಿಂದ ನೆಗೆಟಿವ್ ಎನರ್ಜಿ ದೂರ ಆಗಿ ಪಾಸಿಟಿವ್ ಎನರ್ಜಿ ಇನ್ಕ್ರೀಸ್ ಆಗುತ್ತೆ.
ಯಾರಿಗೆ ಕರುಂಗಲಿ ಮಾಲೆ ಬೇಕು ಅಂತ ಅನ್ಕೋತಿರೋ ಅಂಥವ್ರು, ಮತ್ತೆ ಗುರುಶಾಂತಿ ಮಹಾಯಾಗಕ್ಕೆ ಸಂಕಲ್ಪ ಆಗಬೇಕು ಅನ್ಕೋತಿರೋ ಅಂಥವ್ರು ಈ ರಿಜಿಸ್ಟ್ರೇಷನ್ ಪ್ರಾಸೆಸ್ನ ಕಂಪ್ಲೀಟ್ ಮಾಡಿಕೊಂಡ್ರೆ ನಿಮ್ಮ ಒಂದು ಗೋತ್ರ ನಕ್ಷತ್ರ ರಾಶಿಯಲ್ಲಿ ಸಂಕಲ್ಪ ಆಗಿ ಪ್ರಸಾದ ಕೊರಿಯರ್ ಮುಖಾಂತರ ಮನೆಗೆ ಬರುತ್ತೆ. ಹಾಗಾಗಿ ಈ ಒಂದು ಗುರುಶಾಂತಿ ಮಹಾಯಾಗಕ್ಕೆ ಪಾರ್ಟಿಸಿಪೇಟ್ ಮಾಡಿ, ಭಗವಂತ ನಿಮಗೆ ಒಳ್ಳೆ ಫಲವನ್ನು ಕೊಡಲಿ ಅಂತ ನಾನು ಕೂಡ ಆಶಿಸ್ತೀನಿ. ನಿಮ್ಮೆಲ್ಲರ ಸಹಕಾರದಿಂದ ಮಾಡ್ತಾ ಇರ್ತಕ್ಕಂಥದ್ದು. ಇದನ್ನ ದಿಗ್ವಿಜಯವನ್ನು ಮಾಡಿ ಜಯತ್ವವನ್ನು ಕೊಡಿಸಿ ಭಗವಂತನ ಆಶೀರ್ವಾದ ನಿಮ್ಮೇಲೂ ನಮ್ಮ ಮೇಲೂ ಇರುತ್ತೆ. ನೋಡಿದ್ರೆ ವೀಕ್ಷಕರೇ, ಮೀನ ರಾಶಿಯ ಮೇ ತಿಂಗಳ ಮಾಸ ಭವಿಷ್ಯ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮುಖ್ಯವಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ಪ್ರತಿನಿತ್ಯ ನಾನು ಪೂಜೆ ಮಾಡುವಂತಹ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಆಶೀರ್ವಾದ ಅನುಗ್ರಹ ಸದಾಕಾಲ ಮತ್ತೊಮ್ಮೆ ನಿಮ್ಗೆ ಸಿಗಲಿ ಅಂತ ಪ್ರಾರ್ಥನೆ ಮಾಡ್ತಾ, ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.